Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ದೇವರ ಸನ್ನಿಧಿಯಲ್ಲಿ ಆಶೀರ್ವಾದಪಟ್ಟಂತ ಈ ಒಂದು ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Please open our Bibles to Mark chapter 16. ಸಮಯದಲ್ಲಿ ನಮ್ಮ ಸತ್ಯವೇದನ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17 and 18. 17 ಮತ್ತು 18 ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Mark chapter 16. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ verses 17 and 18. 17 ಮತ್ತು 18 ವಚನಗಳು. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. And these signs will follow those who believe. In my name they will cast out demons. They will speak with new tongues. They will take up serpents, and if they drink anything deadly, it will by no means hurt them. They will lay hands on the sick, and they will recover. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು. Hallelujah. This is the word of the Lord Jesus Christ. ಇದು ದೇವರ ಯೇಸು ಕ್ರಿಸ್ತನ ಬಾಯಲ್ಲಿ ಬಂದಂತಹ ಮಾತುಗಳಾಗಿದೆ. When was this declaration given to us? ನಮಗೆ ಈ ಒಂದು ಮಾತುಗಳನ್ನು ಕರ್ತನು ಘೋಷಿಸಿದ್ದು ಶಿಷ್ಯರಿಗೆ ಯಾವಾಗ? After the resurrection of Jesus Christ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ನಂತರ ಎಂದು ನಾವು ನೋಡುತ್ತೇವೆ. So after his resurrection, ಆತನು ಪುನರುತ್ಥಾನ ಹೊಂದಿದ ನಂತರ Jesus said, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. he declared this declaration. ಈ ಒಂದು ಘೋಷಣೆಯನ್ನ ಆತನು ಶಿಷ್ಯರ ಮುಂದೆ ಗಟ್ಟಿಯಾಗಿ ಹೇಳುತ್ತಾನೆ. Those who believe in Jesus Christ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ they will see these signs in their life. ಅವರ ಜೀವಿತದಲ್ಲಿ ಅವರು ಇಂತಹ ಸೂಚಕ ಕಾರ್ಯಗಳನ್ನು ನೋಡುತ್ತಾರೆ. Since if you accept Jesus as your God and Savior, ಒಂದು ವೇಳೆ ನೀವು ಯೇಸುವನ್ನ ನನ್ನ ದೇವರು ಮತ್ತು ಅದೇ ರೀತಿ ನನ್ನ ರಕ್ಷಕನು ಎಂದು ಸೇವಿಸಿರುವುದಾದರೆ, this word of God belongs to your life. ಈ ದೇವರ ವಾಕ್ಯವು ನಿಮ್ಮ ಜೀವಿತಕ್ಕೆ ಸೇರಿದು. Hallelujah. Here Jesus Christ is speaking about 5 supernatural things. ಯೇಸು ಕ್ರಿಸ್ತನು ಇಲ್ಲಿ 5 ಅಸಾಮಾನ್ಯ ವಿಚಾರಗಳಲ್ಲಿ ಮಾತನಾಡುತ್ತಿದ್ದಾರೆ. Number 1, ಮೊದಲನೇದಾಗಿ they will cast out demons. ಅವರು ದೆವ್ವಗಳನ್ನ ಬಿಡಿಸುವರು. That means it's a supernatural authority. ಅದರ ಅರ್ಥ ಇರುತ್ತದೆ, ಅದು ಅಸಾಮಾನ್ಯವಾದ ಒಂದು ಅಧಿಕಾರ ಆಗಿದೆ. Number 2, ಎರಡನೇದಾಗಿ God said, if you believe in my name, ಒಂದು ವೇಳೆ ನೀವು ದೇವರ ನಾಮವನ್ನ, ನೀವು ಯೇಸುವಿನ ನಾಮವನ್ನು ನಂಬುವುದಾದರೆ, they will speak in a new language. ಅವರು ಹೊಸ ಭಾಷೆಗಳಲ್ಲಿ That is ಮಾತನಾಡುವರು. a supernatural language. ಅದೊಂದು ಅಸಾಮಾನ್ಯವಾದ ಒಂದು ಭಾಷೆಯಾಗಿದೆ. Number 3, ಮೂರನೇದಾಗಿ if you believe in my name, ನೀವು ನನ್ನ ನಾಮದಲ್ಲಿ, ಅಂದ್ರೆ ಯೇಸುವಿನ ನಾಮದಲ್ಲಿ ನಂಬಿಕೆ ಇರೋದಾದ್ರೆ, they will take up serpents. ಅವರು ಹಾವುಗಳನ್ನು ಎತ್ತುವರು. That is supernatural protection. ಅದು ಅಸಾಮಾನ್ಯವಾದ ಒಂದು ರಕ್ಷಣೆಯಾಗಿದೆ. Number 4, ನಾಲ್ಕನೇದಾಗಿ Jesus says, ಯೇಸು ಕ್ರಿಸ್ತರು ಈ ರೀತಿಯಲ್ಲಿ you ಹೇಳ್ತಿದ್ದಾನೆ, believe in my name, ನೀವು ನನ್ನ ನಾಮದ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡೋದಾದ್ರೆ, if you drink anything deadly poisonous, ನೀವು ಯಾವುದಾದ್ರೂ ವಿಷ ಪದಾರ್ಥವನ್ನೇನಾದರೂ ಕುಡಿದರೆ it will not hurt you. ಅದು ನಿಮಗೆ ಕೇಡು ಮಾಡುವುದಿಲ್ಲ. No, that is supernatural preservation. ಅದು ಅಸಾಮಾನ್ಯವಾದ ಒಂದು ಸಂರಕ್ಷಣೆ ನಿಮಗೆ So ಕೊಡುವಂತದಾಗಿದೆ. number 5, ಐದನೇದಾಗಿ Jesus said, ಯೇಸು ಕ್ರಿಸ್ತನು ಈ ರೀತಿಯಲ್ಲಿ ಹೇಳಿದ್ದಾನೆ, if you believe in my name, ಒಂದು ವೇಳೆ ನನ್ನ ನಾಮದಲ್ಲಿ ನೀವು ನಂಬಿಕೆ ಇಡುವುದಾದರೆ, when you lay your hands on the sick, they will recover. ಯಾವಾಗ ನಿಮ್ಮ ಕರವನ್ನ ನೀವು ರೋಗಿಗಳ ಮೇಲೆ ಕೈ ಇಡುತ್ತೀರೋ ಅವರು ಸ್ವಸ್ಥತೆಯನ್ನ ಹೊಂದುತ್ತಾರೆ, ಗುಣವಾಗುತ್ತಾರೆ. That is supernatural power. ಅದರ ಅರ್ಥ ಏನಂದ್ರೆ ಅಸಾಮಾನ್ಯವಾದ ಒಂದು ಶಕ್ತಿಯಾಗಿದೆ. So we have 5 supernatural things in our life. ನಮ್ಮ ಜೀವಿತದಲ್ಲಿ ಅಸಾಮಾನ್ಯವಾದ 5 ವಿಚಾರಗಳು ನಮ್ಮ ಜೀವಿತದಲ್ಲಿದ್ದಾವೆ. Supernatural authority, ಮೊದಲನೇದಾಗಿ ಅಸಾಮಾನ್ಯವಾದ ಅಧಿಕಾರ, supernatural language, ಅಸಾಮಾನ್ಯವಾದ ಒಂದು ಭಾಷೆ, supernatural protection, ಅಸಾಮಾನ್ಯವಾದ ರಕ್ಷಣೆ, supernatural preservation, ಅಸಾಮಾನ್ಯವಾದ ಸಂರಕ್ಷಣೆ, and supernatural power. ಅಸಾಮಾನ್ಯವಾದ ಶಕ್ತಿ ನಮ್ಮ ಮೇಲಿದೆ. Many people in this place, ಅನೇಕ ಜನರು ಈ ಒಂದು ಸ್ಥಳದಲ್ಲಿ, those who are watching, ಯಾರು ಈಗ ಲೈವ್ ಅಲ್ಲಿ ನೋಡುತ್ತಿದ್ದಾರೋ, you might have known and seen supernatural authority casting out of demons. ದೆವ್ವಗಳನ್ನ ಬಿಡಿಸುವಂತಹ ಅಸಾಮಾನ್ಯದ ಅಧಿಕಾರವನ್ನು ನೀವು ಕಣ್ಣಿನಲ್ಲಿ You ನೋಡಿರಬಹುದು. would have seen supernatural protection from God. ದೇವರಿಂದ ಅಸಾಮಾನ್ಯದ ರಕ್ಷಣೆ ದೊರಕಿರುವುದನ್ನು ನೀವು ಕಣ್ಣಿನಲ್ಲಿ You ನೋಡಿರಬಹುದು. would have had even the experience of
supernatural preservation. ಅಸಾಮಾನ್ಯವಾದ ಸಂರಕ್ಷಣೆಯನ್ನ ನೀವು ಹೊಂದಿರುವ ವಿಚಾರವಂತ ಅನುಭವ When ನಿಮಗಿರಬಹುದು. you prayed for your dear ones, ನಿಮ್ಮ ಪ್ರೀತಿ ಪಾತ್ರನಿಗೆ ನೀವು ಪ್ರಾರ್ಥನೆ God ಮಾಡಿದಾಗ has healed them. ದೇವರವರನ್ನ ಸ್ವಸ್ಥ That ಮಾಡಿರಬಹುದು. means you have the experience of supernatural power. ಅದರ ಅರ್ಥ ಏನಂದ್ರೆ ಅಸಾಮಾನ್ಯ ಶಕ್ತಿಯ ಅನುಭವ ನಿಮಗಿರಬಹುದು. But my question to you, ಆದ್ರೆ ನನ್ನ ಪ್ರಶ್ನೆ ಏನು how ಅಂತಂದ್ರೆ, many of you in this place, ಈ ಒಂದು ಸ್ಥಳದಲ್ಲಿ ಎಷ್ಟು ಜನ you have the supernatural language? ಅಸಾಮಾನ್ಯವಾದ ಭಾಷೆ ನಿಮಗೆ ಇದೆ? How many of you can speak in the heavenly tongues? ಎಷ್ಟು ಜನರಿಗೆ ಪರಲೋಕದ ಭಾಷೆಯನ್ನು ಮಾತನಾಡೋದಕ್ಕೆ ಸಾಧ್ಯ How ಇದೆ? many of you can speak the language of God? ದೇವರ ಒಂದು ಭಾಷೆಯನ್ನು ಮಾತನಾಡೋದಕ್ಕೆ ಯಾರಿಗೆ ಆ ಸಾಮರ್ಥ್ಯ ಇದೆ? See, among these 5 signs, ಈ 5 ಸಾಮಾನ್ಯವಾದ ಸೂಚಕ ಕಾರ್ಯಗಳಲ್ಲಿ God kept the speaking of tongues on the same level as other signs. ದೇವರು ಅನ್ಯ ಭಾಷೆಯನ್ನು ಮಾತನಾಡುವ ವಿಚಾರವನ್ನು ಕೂಡ ಒಂದೇ ಸ್ಥಾನದಲ್ಲಿ ಈ 5 ವಿಚಾರಗಳ ಮಧ್ಯದಲ್ಲಿ ಇಟ್ಟೆನು. So God is telling us something. ದೇವರು ನಮಗೆ ಒಂದು ವಿಚಾರವನ್ನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. Speaking in tongues, ನಾವು ಅನ್ಯ ಭಾಷೆಯಲ್ಲಿ it's ಮಾತನಾಡುವುದು a supernatural ability, nature of a man. ಒಬ್ಬ ಮನುಷ್ಯನ ಅಸಾಮಾನ್ಯವಾದ ಒಂದು ನಡವಳಿಕೆ ಅಥವಾ ಸ್ವಭಾವವಾಗಿದೆ. In my age of 22, ನನ್ನ ಒಂದು 22ನೇ ವಯಸ್ಸಿನಲ್ಲಿ I came to know about the power of speaking in tongues. ಈ ಅನ್ಯ ಭಾಷೆ ಮಾತನಾಡದಲ್ಲಿ ಇರುವಂತ ಶಕ್ತಿಯನ್ನ ನಾನು ಅರಿತುಕೊಂಡೆ. I used to see my dad speaking in tongues. ನನ್ನ ತಂದೆ ಅನ್ಯ ಭಾಷೆಯಲ್ಲಿ ಮಾತನಾಡುವುದನ್ನು ನಾನು ನೋಡಿದ್ದೇನೆ. You know how miracle would take place. ಹೇಗೆ ಅದ್ಭುತಗಳು ನಡೀತಾ ಇತ್ತು ಅನ್ನೋದನ್ನು ನಾನು I've ಗಮನಿಸಿದ್ದೇನೆ. seen my mom speaking in tongues and looking at the visions directly. ನನ್ನ ತಾಯಿ ಅನ್ಯ ಭಾಷೆಯನ್ನು ಮಾತನಾಡುವಂತ ಸಂದರ್ಭದಲ್ಲಿ ನೇರವಾಗಿ ದರ್ಶನವನ್ನು ನೋಡುತ್ತಿರುವುದನ್ನು ನಾನು You know, ನೋಡಿದ್ದೇನೆ. it was my experience. ಇದು ನನ್ನ ಅನುಭವ ಆಗಿದೆ. Whenever my mom was speaking in tongues, ನನ್ನ ತಾಯಿ ಒಂದು ದಿವಸ ಅನ್ಯ ಭಾಷೆಯಲ್ಲಿ and ಮಾತನಾಡುತ್ತಿದ್ದು she began to see the exact spot of witchcraft that was done surrounding us. ನಮ್ಮ ಸುತ್ತಲೂ ನಡೆದಿರುವಂತ ಮಾಟ ಮಂತ್ರ ಶಕ್ತಿ ಎಲ್ಲಿ ಯಾವ ಸ್ಥಳದಲ್ಲಿ ನಿಖರವಾಗಿ ಆಕೆ So ನೋಡುತ್ತಿದ್ದಾಳೆ. when we speak in tongues, the language of God, ಯಾವಾಗ ನಾವು ಅನ್ಯ ಭಾಷೆಯನ್ನು ಮಾತನಾಡುತ್ತೇವೋ ಪರಲೋಕದ ಭಾಷೆಯನ್ನು we can ಮಾತನಾಡುತ್ತೇವೋ see supernatural things in the spiritual realm. ನಾವು ಆತ್ಮಿಕ ಮಂಡಲದಲ್ಲಿ ನಾವು ಅಸಾಮಾನ್ಯ ಕಾರ್ಯಗಳನ್ನ ಆತ್ಮಿಕ ಕಾರ್ಯಗಳನ್ನು ನೋಡೋದಕ್ಕೆ ಸಾಧ್ಯ. So when I turned 23, ನಾನು ಯಾವಾಗ 23ನೇ ವಯಸ್ಸಿಗೆ ಬಂದೆನೋ I received the gift of tongues. ನನಗೆ ಅನ್ಯ ಭಾಷೆಯ ವರದಾನ ದೇವರು So you ದಯಪಾಲಿಸಿಕೊಟ್ಟರು. know, I was madly praying for this gift. ಸಭೆಯ ಈ ಒಂದು ವರದಾನಕ್ಕೋಸ್ಕರವಾಗಿ ನಾನು ಹುಚ್ಚನ ರೀತಿಯಲ್ಲಿ ನಾನು ಪ್ರಾರ್ಥನೆ Because ಮಾಡ್ತಾ I ಇದ್ದೆ. knew the power in speaking in tongues. ಯಾಕಂದ್ರೆ ಈ ಒಂದು ಅನ್ಯ ಭಾಷೆ ಮಾತನಾಡೋದ್ರಲ್ಲಿ ಇರುವಂತ ಶಕ್ತಿಯನ್ನ ನಾನು ಅರಿತುಕೊಂಡಿದ್ದೆ. If you read Acts chapter 2, ನೀವು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯವನ್ನು see ಓದುವುದಾದ್ರೆ when the Holy Spirit came, ಪರಿಶುದ್ಧಾತ್ಮನು ಅವರ ಮೇಲೆ ಇಳಿದು ಬಂದ what did the first thing happen there? ಮೊದಲನೇ ವಿಚಾರದಲ್ಲಿ ನಡೆದಂತ ವಿಚಾರ They ಏನಾಗಿದೆ? began to speak in different ಅವರು languages. ವಿವಿಧ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. That means it is very important. ಅದರ ಅರ್ಥ ಏನಂತಂದ್ರೆ ಅದು ಪ್ರಾಮುಖ್ಯವುಳ್ಳಂತ ವಿಚಾರವಾಗಿದೆ. Anything that happens first, ಯಾವುದು ಮೊದಲದಾಗಿ ನಡೆಯುತ್ತದೋ that means it has some importance. ಅದರಿಂದ ನಮಗೆ ಏನು ಅರ್ಥವಾಗ್ತದೆ ನೋಡುವಾಗ ಅದಕ್ಕೆ ಒಂದು ಸಮಾನಾರ್ಥಕವಾಗಿ ಅದೇ ರೀತಿಯಲ್ಲಿ ಪ್ರಾಮುಖ್ಯತೆ ಹೆಚ್ಚಿನ ಪ್ರಾಮುಖ್ಯತೆ See, ಇದೆ ಅಂತ ನಾವು the ನೋಡ್ತೇವೆ. Bible teaches us, ಸತ್ಯವೇದ ನಮಗೆ ಈ ರೀತಿಯಲ್ಲಿ those ಕಲಿಸಿಕೊಡುತ್ತದೆ. who speak in tongues, ಯಾರು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾರೋ so they don't speak with the people, ಅವರು ಜನರ ಜೊತೆ they ಮಾತನಾಡೋದಿಲ್ಲ, speak with God. ಅವರು ದೇವರ ಜೊತೆ So when ಮಾತನಾಡುವವರಾಗಿದ್ದಾರೆ. you speak in tongues, ನೀವು ಯಾವಾಗ ಅನ್ಯ ಭಾಷೆಯಲ್ಲಿ it ಮಾತನಾಡುತ್ತೀರೋ is not a language to converse with the people around you. ನಿಮ್ಮ ಸುತ್ತಲಿರುವಂತ ಜನರ ಜೊತೆ ಮಾತನಾಡುವಂತ ಭಾಷೆ ಅದಲ್ಲ. You know, it is the language given to us to only speak to God. ದೇವರ ಜೊತೆ ಮಾತ್ರವೇ ಮಾತನಾಡೋದಕ್ಕೆ ನಮಗೆ ಕೊಡಲ್ಪಟ್ಟಿರುವಂತ ಭಾಷೆ ಅದಾಗಿದೆ. No other devil, no other demon can understand this language. ಯಾವ ಸೈತಾನನು ಯಾವ ದೆವ್ವವೂ ಕೂಡ ಆ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಅದಕ್ಕೆ If ಸಾಧ್ಯವಿಲ್ಲ. you ask me which is the safest language, ನೀವು ಬಹಳ ಒಂದು ಸಂರಕ್ಷಣೆ ಉಳ್ಳಂತ ಒಂದು ಭಾಷೆ ಯಾವುದೆಂದು ನೀವು ನನ್ನ ಹತ್ರ ಕೇಳೋದಾದ್ರೆ it is the language of God. ಅದು ದೇವರ ಭಾಷೆಯಾಗಿದೆ, ಪರಲೋಕದ ಭಾಷೆಯಾಗಿದೆ. It is the most powerful language. ಅದು ಬಹಳ ಶಕ್ತವುಳ್ಳಂತ It ಭಾಷೆಯಾಗಿದೆ. is the most encrypted language. ಅದು ಯಾರಿಗೂ ತಿಳಿಯದಂತೆ ಇರುವಂತ ಒಂದು ಭಾಷೆಯಾಗಿದೆ. And no devil or demon can decipher this language. ಸೈತಾನನಾಗಲಿ ದೆವ್ವಗಳೇ ಆಗಲಿ ಅದನ್ನು ಅರ್ಥ ಮಾಡಿಕೊಳ್ಳಲು ಅವುಗಳಿಗೆ ಯಾವುದೇ ಅವಕಾಶವಿಲ್ಲ. So that is why this is so blessed, the language of God. ಅದಕ್ಕೋಸ್ಕರವಾಗಿ ಈ ದೇವರ ಭಾಷೆ ಪರಲೋಕದ ಭಾಷೆ ಆಶೀರ್ವದಿಸಲ್ಪಟ್ಟಿದೆ ಎಂದು ನಾವು ನೋಡ್ತೇವೆ. Let me make you understand. ನಿಮಗೆ ನಾನು ಇನ್ನೂ ಅರ್ಥಪಡಿಸುತ್ತೇನೆ. If you want to travel around India, ಒಂದು ವೇಳೆ ನೀವು ಭಾರತ ದೇಶದಲ್ಲಿ ಎಲ್ಲೇ ರಾಜ್ಯಕ್ಕೆ ಹೋಗಬೇಕಾದರೂ which language do
you need? ಯಾವ ಒಂದು ಭಾಷೆ ನಿಮಗೆ If ಬೇಕಾಗಿದೆ? you have Hindi, you can survive in the north part of India. Right? ಹಿಂದಿ ಭಾಷೆ ನಿಮಗೆ ಗೊತ್ತಿರುವುದಾದರೆ ನೀವು ಉತ್ತರ ಭಾರತದಲ್ಲಿರುವಂತಹ ರಾಜ್ಯಗಳಿಗೆ ಹೋಗಬಹುದು. If you want to travel around the globe, ಆದ್ರೆ ನೀವು ಸಂಪೂರ್ಣವಾದ ಲೋಕವನ್ನೇ ನಾನು ಸುತ್ತಿ ಬರ್ತೇನೆ ಎಂದು which ಹೋಗಬೇಕಾದ್ರೆ language do you need? ನಿಮಗೆ ಯಾವ ಭಾಷೆ ಬೇಕಾಗಿದೆ? No, we need a localized language. ನಿಮಗೆ ಎಲ್ಲರೂ ಮಾತನಾಡುವಂತ ಪ್ರಪಂಚವೇ ಮಾತನಾಡುವಂತ ಒಂದು ಭಾಷೆ ಬೇಕು. That is English. ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಎಂದು ನಾವು That's ನೋಡ್ತೇವೆ. how it is blessed language today. ಅದಕ್ಕೋಸ್ಕರವಾಗಿ ಆ ಭಾಷೆ ಆಶೀರ್ವದಿಸಲ್ಪಟ್ಟಿದೆ ಎಂದು ನಾವು So ನೋಡ್ತೇವೆ. if anyone speaks a British accent English, ಒಂದು ವೇಳೆ ಬ್ರಿಟಿಷ್ ಆಕ್ಸೆಂಟ್ ನಲ್ಲಿ ಯಾರಾದ್ರೂ ಇಂಗ್ಲಿಷ್ ಮಾತನಾಡೋದಾದರೆ we all open our mouth and see like this. ನಮ್ಮ ಬಾಯನ್ನು ತೆರೆದು ಅವರನ್ನು ನೋಡುತ್ತೇವೆ. You know, that's powerful that this language is. ಆ ಭಾಷೆಯಲ್ಲಿ ಅಷ್ಟು ಶಕ್ತವಾಗಿದೆ See, ಎಂದು ನಾವು during the ನೋಡುತ್ತೇವೆ. times of Jesus Christ, ಯೇಸು ಕ್ರಿಸ್ತನ ದಿನಮಾನಗಳಲ್ಲಿ Greek was a globalized language. ಗ್ರೀಕ್ ಭಾಷೆ ಅನ್ನೋದು ಇಂಗ್ಲಿಷಿನ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಮಾತನಾಡುವಂತಹ ಭಾಷೆ ಗ್ರೀಕ್ ಭಾಷೆ It's ಆಗಿತ್ತು. the most difficult language, ಬಹಳ ಕಷ್ಟಕರವಾದ ಒಂದು ಭಾಷೆ ಅಂದ್ರೆ ಆ ಗ್ರೀಕ್ ಭಾಷೆ ಆಗಿತ್ತು. most powerful ಅದೇ language, ರೀತಿಯಲ್ಲಿ ಶಕ್ತವಾದ ಒಂದು ಭಾಷೆ and it ಆಗಿತ್ತು. was a globalized language. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲೆಲ್ಲ ಮಾತನಾಡುವಂತಹ ಭಾಷೆ ಅದಾಗಿತ್ತು. Even today in science and technology, ಇವತ್ತಿನ ದಿವಸವೂ ಕೂಡ ಆ ವಿಜ್ಞಾನ ಮತ್ತು ಅದೇ ರೀತಿಯಲ್ಲಿ ಟೆಕ್ನಾಲಜಿಯಲ್ಲಿ ನೋಡುವಾಗ even in our education system, ನಮ್ಮ ಒಂದು ಎಜುಕೇಶನ್ ನ ಒಂದು ವಿಚಾರದಲ್ಲಿ ನೋಡುವಾಗ even today we use Greek letters. ನಾವು ಗ್ರೀಕ್ ಲೆಟರ್ಸ್ ಅನ್ನ ಗ್ರೀಕ್ ಪದಗಳನ್ನು ನಾವು ಉಪಯೋಗಿಸುತ್ತೇವೆ. Maths people know this. ಗಣಿತವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಇದು ಗೊತ್ತಿದೆ. You know what alpha, beta, theta, lambda, these all come from Greek ಆಲ್ಫಾ, language. ಬೀಟಾ, ಥೀಟಾ, ಲ್ಯಾಂಡಾ ಇವೆಲ್ಲವೂ ಕೂಡ ಗ್ರೀಕ್ ಭಾಷೆಯಿಂದ ಬಂದಂತಹ ಒಂದು How ಅಕ್ಷರಗಳಾಗಿದ್ದಾವೆ. powerful this language was. ಈ ಒಂದು ಭಾಷೆ ಎಷ್ಟು ಶಕ್ತವಾಗಿತ್ತು ಅನ್ನೋದನ್ನ ಗಮನಿಸಿ ನೋಡ್ರಿ. Even today it is existing. ಇವತ್ತಿನ ದಿವಸವೂ ಕೂಡ ಈ ಭಾಷೆಗಳ ಆ ಭಾಷೆಯ ಅಕ್ಷರವನ್ನು ನಾವು ಈಗಲೂ ಉಪಯೋಗಿಸುತ್ತೇವೆ. If you read the New Testament, ನೀವು ಹೊಸ ಒಡಂಬಡಿಕೆಯನ್ನು ನೀವು ಓದುವುದಾದರೆ it was written in Greek. ಅದು ಗ್ರೀಕ್ ಭಾಷೆಯಲ್ಲಿ ಬರೆದಂತಹ ಒಂದು ಪದಗಳಾಗಿದ್ದಾವೆ, ಅಕ್ಷರಗಳಾಗಿದ್ದಾವೆ. From Matthew to Revelation, it is in Greek. ಮತ್ತಾಯದಿಂದ ಅದೇ ರೀತಿಯಲ್ಲಿ ಪ್ರಕಟಣೆಯ ತನಕ ಅದು ಆ ಒಂದು ಗ್ರೀಕ್ ಭಾಷೆಯಲ್ಲಿ ಬರೆದಂತಹ ಒಂದು ಅಕ್ಷರಗಳಾಗಿದ್ದಾವೆ. If you read Paul's letters, ನೀವು ಪೌಲರ ಪತ್ರಿಕೆಯಲ್ಲಿ ನೋಡುವುದಾದರೆ you know how difficult to understand those big sentences. ಆ ದೊಡ್ಡ ದೊಡ್ಡ ಒಂದು ವಾಕ್ಯಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಗೊತ್ತೇ. Even today, for me, it is very difficult to read Romans. ಇವತ್ತಿನ ದಿವಸವೂ ಕೂಡ ರೋಮಾಪುರ ಬರೆದ ಪತ್ರಿಕೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದೋದು ಬಹಳ Even ಕಷ್ಟಕರವಾದದ್ದು. the letter of Hebrews, it is very difficult. ಇಬ್ರಿಯ ಅಕ್ಷರಗಳು ಕೂಡ ಅದನ್ನ ಅರ್ಥ ಮಾಡಿ ಇಬ್ರಿಯ ಪುಸ್ತಕಗಳು ಕೂಡ ಪುಸ್ತಕದಲ್ಲಿ ಬರೆದಿರುವ ವಾಕ್ಯಗಳನ್ನು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಓದುವುದು ಕಷ್ಟಕರವಾದದ್ದು. Then imagine about the language of God. ಹಾಗಾದ್ರೆ ಪರಲೋಕದ ಭಾಷೆಯನ್ನ ಆಲೋಚನೆ ಮಾಡ್ರಿ. Church, we need to receive the gift of tongues. ಸಭೆ ನಾವು ಅನ್ಯ ಭಾಷೆಯ ವರದಾನ ನಾವು ಹೊಂದಿಕೊಳ್ಳಲೇಬೇಕು. When you speak in tongues, ನಾವು ಯಾವಾಗ ಅನ್ಯ ಭಾಷೆಯಲ್ಲಿ the ಮಾತನಾಡ್ತೇವೋ devil cannot understand it. ಸೈತಾನನು ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. We are speaking with God. ನಾವು ದೇವರ ಜೊತೆ We ಮಾತನಾಡುತ್ತಿರ್ತೇವೆ. are edifying ourselves. ನಾವು ನಮ್ಮನ್ನೇ ನಾವು ಪರೀಕ್ಷಿಸಿ ಅವಲೋಕಿಸಿಕೊಳ್ಳುತ್ತಿರ್ತೇವೆ. At the same time, ಅದೇ ಸಮಯದಲ್ಲಿ Satan also gives his language. ಸೈತಾನನು ಕೂಡ ಕೆಲವು ಆತನ ಆ ಭಾಷೆಗಳನ್ನು ಕೊಡುತ್ತಾರೆ. That's why when we are speaking in tongues, ಅದಕ್ಕೋಸ್ಕರವಾಗಿ ನಾವು ಅನ್ಯ ಭಾಷೆಯನ್ನು ಮಾತನಾಡುವಾಗ between tongues, ಆ ಅನ್ಯ ಭಾಷೆಯನ್ನು ಮಾತನಾಡುವ we ಮಧ್ಯದಲ್ಲಿ should be calling the blood of Jesus. ಯೇಸುವಿನ ರಕ್ತವನ್ನು ನಾವು ಕೂಗಬೇಕು. So don't continuously keep on speaking the tongues. ನಿರಂತರವಾಗಿ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಲೇ ಇರಬೇಡಿ. There in between there and there, ಅಲ್ಲಿ ಇಲ್ಲಿ ನೀವು you have to call on the blood of Jesus. ಯೇಸುವಿನ ರಕ್ತಕ್ಕೆ ಜಯ ಎಂದು ನೀವು ಕೂಗಿ ಹೇಳಬೇಕು. Because even Satan can give his language. ಯಾಕಂದ್ರೆ ಸೈತಾನನು ಕೂಡ ಆತನ ಭಾಷೆಯನ್ನು ಕೊಡುತ್ತಾನೆ. Let me make you understand. ನಿಮಗೆ ಅರ್ಥ ಮಾಡಿಸಿಕೊಡ್ತೇನೆ. We can't read and write. ನಮಗೆ ಬರೆಯಲು ಓದಲು ಬರದೇ What ಇರುವುದಾದರೆ does the word calls us? ಈ ಲೋಕವು ನಮ್ಮನ್ನು ಏನನ್ನ ಕರೆಯುತ್ತದೆ? Illiterate people. ಅನಕ್ಷರಸ್ಥ ಜನರು ಎಂದು ಹೇಳುತ್ತದೆ. Anguta chap. ಅಂಗುಟ ಚಾಪ್ ಎಂದು ಹೇಳುತ್ತಾರೆ. Epetu. ಎಪ್ಪೆಟ್ಟು ಅಂತ ಹೇಳುತ್ತದೆ. So if you can't speak the language of God, ಒಂದು ವೇಳೆ ನೀವು ಈ ದೇವರ ಭಾಷೆಯನ್ನು ಮಾತನಾಡೋದಕ್ಕೆ ಬರುವುದಿಲ್ಲ what ಎನ್ನುವುದಾದರೆ does the spiritual people call us? ಆತ್ಮಿಕ ಮಂಡಲದಲ್ಲಿರುವಂತಹ ಜನರು ನಮ್ಮನ್ನು ಏನನ್ನ ಕರೆಯುತ್ತಾರೆ? We are spiritually illiterate. ಆತ್ಮಿಕವಾಗಿ ನಾವು ಅನಕ್ಷರಸ್ಥರು ಎಂದು Are ಕರೆಯುತ್ತಾರೆ. you understanding this point? ಈ ಒಂದು ವಿಚಾರ ನಿಮಗೆ ಅರ್ಥವಾಗ್ತಾ ಇದೆಯಾ? You cannot read and write in this world. ಈ ಒಂದು ಲೋಕದಲ್ಲಿ ನೀವು ಬರೆಯುವುದಕ್ಕೆ ಓದುವುದಕ್ಕೆ ನಿಮಗೆ ಆಗೋದಿಲ್ಲ. People call you illiterate people. ಜನರು ನಿಮ್ಮನ್ನು ಅನಕ್ಷರಸ್ಥರೆಂದು ಕರೆಯುತ್ತಾರೆ. You can't speak the supernatural language. ಒಂದು ವೇಳೆ ಅಸಾಮಾನ್ಯ ಭಾಷೆಯನ್ನು ನಿಮಗೆ ಮಾತನಾಡುವುದಕ್ಕೆ ಸಾಧ್ಯವಿಲ್ಲ The ಎನ್ನುವುದಾದರೆ devil calls you illiterate people.
people. ಪರಲೋಕವು ನಿಮ್ಮನ್ನ ಅನಕ್ಷರಸ್ಥರೆಂದು Oh, ಕರೆಯುತ್ತದೆ. these people cannot speak to God. ಈ ವ್ಯಕ್ತಿಗೆ ಈ ಅನ್ಯ ಭಾಷೆಯಿಂದ ಪರಲೋಕದ ಭಾಷೆಯಿಂದ ಮಾತನಾಡೋದಕ್ಕೆ ಬರುವುದಿಲ್ಲ ಎಂದು From today onwards, ಇವತ್ತಿನ you ದಿವಸದಿಂದ will pray for the gift of tongues. ನೀವು ಅನ್ಯ ಭಾಷೆಯ ವರದಾನ ನಿಮಗೆ ಸಿಗುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. It is a language of glory. ಅದು ಒಂದು ಮಹಿಮೆಯ ಒಂದು ಭಾಷೆಯಾಗಿದೆ. Let me give another example from Bible. ಸತ್ಯವೇದದಿಂದ ನಿಮಗೊಂದು ಇನ್ನೊಂದು ಉದಾಹರಣೆಯನ್ನು ಕೊಡುತ್ತೇನೆ. In Genesis, ಆದಿಕಾಂಡದಲ್ಲಿ you know about the Tower of Babel. ನಿಮಗೆ ಬಾಬೆಲ್ ಗೋಪುರದ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ. God says about this Babel. ದೇವರು ಬಾಬೆಲ್ ಗೋಪುರದ ಬಗ್ಗೆ ಈ ರೀತಿಯಲ್ಲಿ When ಹೇಳುತ್ತಾರೆ. the chapter begins, ಯಾವಾಗ ಅಧ್ಯಾಯ ಪ್ರಾರಂಭವಾಗುತ್ತದೋ God says like this. ದೇವರಲ್ಲಿ ಈ ರೀತಿಯಲ್ಲಿ ಹೇಳುತ್ತಾನೆ. People on the earth had one language. ಅಲ್ಲಿ ಆ ಸಮಯದಲ್ಲಿ ಭೂಮಿಯಲ್ಲಿ ಇದ್ದಂತ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಒಂದು ಭಾಷೆ ಇತ್ತು. What was that one language? ಆ ಒಂದು ಭಾಷೆ ಯಾವುದಾಗಿದೆ? God was saying about these people. ದೇವರು ಈ ಜನರ ವಿಚಾರವಾಗಿ ಮಾತನಾಡುತ್ತಿದ್ದಾರೆ. In the beginning itself, ಆದಿಯಲ್ಲಿಯೇ they are doing such a great thing. ಆದಿಯಲ್ಲೇ ಪ್ರಾರಂಭದಲ್ಲಿ ಇಂಥ ಒಂದು ಶ್ರೇಷ್ಠವಾದ ಕಾರ್ಯಗಳನ್ನು ಇವರು ಮಾಡುತ್ತಿದ್ದಾರೆ. So in the future, ಆದ್ರೆ ಭವಿಷ್ಯತ್ತಿನಲ್ಲಿ nothing is impossible for ಇವರಿಗೆ them. ಯಾವುದೇ ಅಸಾಧ್ಯವಾದುದು ಇಲ್ಲ. Why does God speaking about the language and the impossible thing? ಯಾಕೆ ಇಲ್ಲಿ ಅಸಾಧ್ಯವಾದ ಕಾರ್ಯ ಮತ್ತು ಅದೇ ರೀತಿಯಲ್ಲಿ ಭಾಷೆಯನ್ನ ದೇವರಲ್ಲಿ That ಮಾತನಾಡುತ್ತಿದ್ದಾರೆ? means there is something connected with this language. ಅದರ ಅರ್ಥ ಏನಿದೆ? ಅಸಾಧ್ಯವಾದ ಕಾರ್ಯವನ್ನ ಮಾಡುವುದಕ್ಕೆ ಅಲ್ಲಿ ಶಕ್ತರಾಗುವುದಕ್ಕೆ ಈ ಭಾಷೆಯಲ್ಲಿ ಏನೋ ಇದೆ. You know, they were speaking in heavenly language. ಅವರ ಪರಲೋಕದ ಭಾಷೆಯಲ್ಲಿ ಮಾತನಾಡುತ್ತಿದ್ದಾರೆ. That is why God said, ಅದಕ್ಕೋಸ್ಕರವಾಗಿ ದೇವರು ಈ ರೀತಿಯಲ್ಲಿ we ಹೇಳಿದರು, will go down, ನಾವು ಕೆಳಗಡೆ ಹೋಗೋಣ, we will confuse their language. ಅವರ ಭಾಷೆಗಳನ್ನ ನಾವು ತಾರುಮಾರು ಮಾಡೋಣ. Can you imagine how powerful was the language of God? ಆದರೆ ಆಲೋಚನೆ ಮಾಡ್ರಿ, ಅವರು ಆ ಭಾಷೆ ಆಡುತ್ತಿದ್ದ ಆ ಪರಲೋಕದ ಭಾಷೆ ಎಷ್ಟು ಶಕ್ತವಾದದ್ದು. You speak in tongues. ನೀವು ಅನ್ಯ ಭಾಷೆಯಲ್ಲಿ ಮಾತನಾಡುವುದಾದ್ರೆ Impossible things will happen in your life. ಅಸಾಧ್ಯವಾದ ಕಾರ್ಯಗಳು ನಿಮ್ಮ ಮುಂದೆ ಕಣ್ಣ ಮುಂದೆ It ನಡೆಯುವಂತದಾಗಿದೆ. will change your situation. ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತದೆ. Hallelujah. It Hallelujah. was my initial days when I received the language of God. ನಾನು ದೇವರ ಒಂದು ಭಾಷೆಯನ್ನ ಆ ಒಂದು ಪ್ರಾರಂಭದ ದಿನದಲ್ಲಿ ಪಡೆದುಕೊಂಡಾಗ You know, I was in my college. ನನ್ನ ಕಾಲೇಜ್ ದಿನಗಳಲ್ಲಿ ನಾನು ಓದ್ತಾ ಇದ್ದೆ. You know, one day I got to know something about my friends. ನನ್ನ ಸ್ನೇಹಿತರ ವಿಚಾರವಾಗಿ ಒಂದು ವಿಚಾರ ನಾನು ತಿಳಿದುಕೊಂಡೆ. They planned something evil against me. ನನ್ನ ವಿರುದ್ಧವಾಗಿ ಯಾವುದೋ ಒಂದು ವಿರುದ್ಧವಾದ ಕಾರ್ಯವನ್ನು ಅವರು ನನಗೆ And ಮಾಡಿದ್ದಾರೆ I ಎಂದು came to ಗೊತ್ತಾಯಿತು. know in the morning. ನನ್ನ ಮುಂಜಾವಿನಲ್ಲಿ ಅಂದ್ರೆ ಬೆಳಗಿನ ಸಮಯದಲ್ಲಿ ನನಗೆ ಗೊತ್ತಾದಾಗ I had to go to college. ನನಗೀಗ ಕಾಲೇಜ್ಗೆ ನಾನು ಹೋಗ್ಲೇಬೇಕು. I couldn't escape the challenge. ಆ ಒಂದು ಸವಾಲು ಏನು ನನ್ನ ಮುಂದೆ ಬಂದಿದೆ ಎಂದು ನನ್ನ ಫ್ರೆಂಡ್ಸ್ ನನಗೆ ಇಟ್ಟಿದ್ದಾರೋ ಅದನ್ನ ತಪ್ಪಿಸಿಕೊಳ್ಳಲು ನನಗೆ You ಸಾಧ್ಯವಿಲ್ಲ. know, I was going towards my college. ನನ್ನ ಕಾಲೇಜಿನ ದಾರಿಯಲ್ಲಿ ನಾನು ಹೋಗುತ್ತಾ The ಇದ್ದೆ. Holy Spirit inspired me to speak in tongues. ಪರಿಶುದ್ಧಾತ್ಮನು ಆ ಸಮಯದಲ್ಲಿ ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಪರಲೋಕದ ಭಾಷೆಯನ್ನು ಮಾತನಾಡುವಾಗ ದೇವರು ನನ್ನನ್ನು You know, ಪ್ರೇರೇಪಿಸಿದರು. little I knew about this tongue. ನನಗೆ ಈ ಭಾಷೆ ಸ್ವಲ್ಪವೇ ಗೊತ್ತಿತ್ತು. But still I began to speak the same, how much I knew. ಆದ್ರೆ ನನಗೆ ಎಷ್ಟು ಗೊತ್ತಿತ್ತೋ ಅದನ್ನ ನಾನು ಪದೇ ಪದೇ ಅದನ್ನೇ ಮಾತನಾಡಿಕೊಂಡು I ಹೋಗ್ತಾ ಇದ್ದೆ. entered the college gate by speaking in tongues. ನಾನು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ಆ ಕಾಲೇಜ್ ಗೇಟ್ ಅನ್ನು ಪ್ರವೇಶಿಸಿದಾಗ You know, I was speaking in tongues and entered the main door of my college. ನನ್ನ ಕಾಲೇಜಿನ ಮೇನ್ ಗೇಟ್ಗೆ ನಾನು ಅನ್ಯ ಭಾಷೆಯನ್ನು ಮಾತನಾಡುತ್ತಾ ನಾನು ಕಾಲಿಟ್ಟಾಗ Everything was changed. ಎಲ್ಲವೂ ಕೂಡ ಬದಲಾವಣೆಯಾಯಿತು. My lecturer changed his plan. ನನ್ನ ಲೆಕ್ಚರರ್ ಆ ಒಂದು ಆಲೋಚನೆಯನ್ನು ಅವರು ಬದಲಾವಣೆ ಮಾಡಿದರು. Hallelujah. Hallelujah. There was a miracle. ಅಲ್ಲೊಂದು ಅದ್ಭುತ ನಡೆಯಿತು. Whatever my friends planned against me, ನನ್ನ ಸ್ನೇಹಿತರು ಯಾವ ಒಂದು ತಂತ್ರವನ್ನು ನನ್ನ ವಿರುದ್ಧವಾಗಿ ರೂಪಿಸಿದರು, God had turned against them. ದೇವರು ಅವರ ವಿರುದ್ಧವಾಗಿ ಆ ತಂತ್ರವನ್ನು ರೂಪಿಸಿದ್ದಾರೆ ಎಂದು ನಾವು That's ನೋಡ್ತೇವೆ. the power in speaking in tongues. ಅನ್ಯ ಭಾಷೆಯಲ್ಲಿ ಮಾತನಾಡುವಂತ ಶಕ್ತಿ ಅದಾಗಿದೆ. When you are driving, ನೀವು ಯಾವಾಗ ನೀವು ಡ್ರೈವಿಂಗ್ ಮಾಡ್ತೀರೋ, ನೀವು ವಾಹನವನ್ನು you can ಚಲಾಯಿಸ್ತೀರೋ, speak in tongues. ನೀವು ಅನ್ಯ ಭಾಷೆಯಲ್ಲಿ When ಮಾತನಾಡಬಹುದು. you are sleeping, ನೀವು ಮಲಗುವಂತಹ you ಸಂದರ್ಭದಲ್ಲಿ can speak in tongues. ನೀವು ಅನ್ಯ ಭಾಷೆಯಲ್ಲಿ When ಮಾತನಾಡಬಹುದು. you are walking, ನೀವು you ನಡೆಯುವಂತಹ ಸಂದರ್ಭದಲ್ಲಿ can speak in tongues. ನೀವು ಅನ್ಯ ಭಾಷೆಯಲ್ಲಿ When ಮಾತನಾಡಬಹುದು. your mind is idle, ನಿಮ್ಮ ಮನಸ್ಸು ಯಾವಾಗ ಏನು ಕೆಲಸ ಮಾಡದ ರೀತಿಯಲ್ಲಿ ಇರುವಾಗ ಸಮಯದಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡಬಹುದು. Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, open your mouth wide, ನಿಮ್ಮ ಬಾಯಿಯನ್ನು ಅಗಲವಾಗಿ ತೆರೆಯಿರಿ, I will fill it. ನಾನು ಅದನ್ನು ತುಂಬಿಸುತ್ತೇನೆ. Hallelujah. Where do you read this? ನೀವು ಇದನ್ನ ಎಲ್ಲೂ ಓದ್ತೀರಿ. Psalm chapter 81 verse number 10. ಆ ಕೀರ್ತನೆ 81ನೇ ಅಧ್ಯಾಯ 10ನೇ ವಚನ. You know, every day read this word. ಈ ವಾಕ್ಯವನ್ನ ಪ್ರತಿದಿನ ಓದ್ರಿ. If you are hunger for speaking in tongues, ಅನ್ಯ ಭಾಷೆಯನ್ನು ಮಾತನಾಡುವುದಕ್ಕೆ ನೀವು ಹೆಚ್ಚಾಗಿ ಹಸಿವುಳ್ಳವರಾಗಿರುವುದಾದರೆ take this word as your promise. ಈ ವಾಕ್ಯವನ್ನ ನಿಮ್ಮ ವಾಗ್ದಾನವಾಗಿ ತೆಗೆದುಕೊಳ್ಳಿರಿ. Take this as your personal promise. ನಿಮ್ಮ ವೈಯಕ್ತಿಕ ವಾಗ್ದಾನವಾಗಿ ಇದನ್ನು ತೆಗೆದುಕೊಳ್ಳಿರಿ. Every day keep your hands on this
word. ಪ್ರತಿದಿನವೂ ಕೂಡ ಈ ವಾಕ್ಯದ ಮೇಲೆ ನಿಮ್ಮ ಹಸ್ತವನ್ನ ಇಡಿರಿ. What does the word say? ವಾಕ್ಯ ಏನನ್ನು ಹೇಳ್ತಾ ಇದೆ? Open your mouth wide and I will fill it. ಅಗಲವಾಗಿ ಬಾಯಿನೆರೆಯಿರಿ, ಅದನ್ನು ತುಂಬಿಸುವೆನು ಅಂದೇನು. Hallelujah. The Lord will fill your mouth with a new language. ದೇವರು ನಿಮ್ಮ ಬಾಯಿಯನ್ನು ಹೊಸ ಭಾಷೆಯಿಂದ The ತುಂಬಿಸುವವನಾಗಿದ್ದಾನೆ. language of glory. ಮಹಿಮೆಯ ಒಂದು ಭಾಷೆ ಅದಾಗಿದೆ. Pray for the baptism of the Holy Spirit. ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. This will happen when you have the Spirit baptism. ಯಾವಾಗ ನೀವು ಈ ಪರಿಶುದ್ಧಾತ್ಮನ ದೀಕ್ಷಾ ಸ್ಥಾನವನ್ನು ಹೊಂದುತ್ತೀರೋ ಆವಾಗ ಅನ್ಯ ಭಾಷೆಯ ವರದಾನ ಕೂಡ ಅದರ ಜೊತೆ ನಿಮ್ಮ ಮೇಲೆ ಸೇರುತ್ತದೆ. God did for the apostles. ಈ ಅಪೊಸ್ತಲರಿಗೆ ಯಾವ ರೀತಿಯಲ್ಲಿ ದೇವರು He ಮಾಡಿದರು, will also do it for you. ಅದೇ ರೀತಿಯಲ್ಲಿ ನಿಮಗೂ ಕೂಡ ಆತನು ಮಾಡುತ್ತಾನೆ. He can give it for a Cornelius, a gentleman. ಒಂದು ಕೊರ್ನೇಲಿಯನು ಅನ್ಯ ಜನನಾಗಿದ್ದ ಕೊರ್ನೇಲಿಯನಿಗೆ ಅದು He ಕೊಡಲ್ಪಟ್ಟಿರುವುದಾದರೆ will also give it to you. ಅದೇ ರೀತಿಯಲ್ಲಿ ನಿಮಗೂ ಕೂಡ ದೇವರು ಕೊಡುತ್ತಾನೆ. God can give it for me. ಒಂದು ವೇಳೆ ನನಗೆ ಅದನ್ನು ಕೊಡಲ್ಪಟ್ಟಿರುವುದಾದರೆ God will also give it for you. ದೇವರು ನಿಮಗೂ ಕೂಡ ಕೊಡುವವನಾಗಿದ್ದಾನೆ. Hallelujah. You Hallelujah. shall receive the language of glory. ನೀವು ಮಹಿಮೆಯ ಆ ಭಾಷೆಯನ್ನ ನೀವು ಹೊಂದಿಕೊಳ್ಳುವವರಾಗಿರುತ್ತೀರಿ. Hallelujah. Hallelujah. Praise the Lord. ಅದರ ಪರಿಶುದ್ಧ God bless ನಾಮಕ್ಕೆ everyone according to this word of God. ದೇವರ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Mark chapter 16 verse number 17 and 18. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17, 18 And Psalms chapter 81 verse number 10. ಕೀರ್ತನೆ 81, 10ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುತ್ತಾರೆ. ತನ್ನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಾದ ದೇವರೇ, ನಾಮಕ್ಕೆ ಸ್ತೋತ್ರ. ಸರ್ವಶಕ್ತನೇ, ಸರ್ವಬಲ್ಲವನೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ನಾವು ಸೇರಿ ಬಂದಿರೋದುಂಟಲ್ಲ ಕರ್ತನೆ. ರಾಜಾಗಂದರೆ ಅನ್ಯ ಭಾಷೆಯ ವಿಚಾರವಾಗಿ, ನಿನ್ನ ಪರಲೋಕದ ಭಾಷೆಯ ವಿಚಾರವಾಗಿ, ಆ ರಹಸ್ಯ ಭಾಷೆಯ ವಿಚಾರವಾಗಿ ಇವತ್ತಿನ ದಿವಸ ನಾವು ಕಲಿತುಕೊಂಡಿರುವುದುಂಟು. ಇಲ್ಲಿ ಕೂತಿರುವ ಹೃದಯದಲ್ಲಿ ಒಂದು ಆಸೆಯನ್ನು ಹೊತ್ತಿಸು ಸ್ವಾಮಿ. ಕರ್ತನೆ ರಾಜ, ಈ ಲೋಕದ ಕರ್ತನೆ ವಸ್ತುಗಳನ್ನ ಪಡೆಯುವುದಕ್ಕೋಸ್ಕರವಾಗಿ ನಮ್ಮಲ್ಲಿ ಆಸೆ ಆಕಾಂಕ್ಷೆ ಅದು ಸಿಗದೇ ಇದ್ದಾಗ, ಅದು ಕರ್ತನೆ ನಿರಾಶೆ, ಕರ್ತನೆ ಅದು ಸಿಕ್ಕುವಾಗ ಕರ್ತನೆ ಸಂತೋಷ ಉಂಟಾಗುತ್ತಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಆ ಅನ್ಯ ಭಾಷೆಯ ವರದಾನವಾಗಿದೆ ಕರ್ತನೆ. ಅದನ್ನ ಕರ್ತನೆ ನಿನ್ನ ಮುಂದೆ ಕೇಳಿ ಪಡೆದುಕೊಳ್ಳುವ ಹಾಗೆ ಕರ್ತನೆ ಎಲ್ಲರಿಗೂ ಕೂಡ ಕರ್ತನೆ ಒಂದು ಹೃದಯದಲ್ಲಿ ಒಂದು ಮಹದಾಸೆ ಉಂಟಾಗುವುದಾಗಲಿ ಕರ್ತನೆ. ಅದನ್ನ ಪಡೆದುಕೊಳ್ಳುವುದಕ್ಕೆ ಕರ್ತನೆ ಆಸೆ ಹುಟ್ಟದಂತೆ ತಡೆ ಮಾಡಿರುವಂತ ಸೈತಾನನೇ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತ ಕರ್ತನೆ ರಾಜ. ಅನೇಕರ ಜೀವಿತದಲ್ಲಿ, ಅಪೊಸ್ತಲರ ಜೀವಿತದಲ್ಲಿ ಮಾಡಿದ ಅದ್ಭುತ ಸೂಚಕ ಕಾರ್ಯಗಳು ಕರ್ತನೆ ನಿನ್ನ ಮಕ್ಕಳ ಜೀವಿತದಲ್ಲಿ ನಡೆಯಬೇಕಾಗಿ ಸ್ತೋತ್ರ ಯೇಸಪ್ಪ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥನೆ ಕೊಡ್ತೇನೆ, ಜೀವವುಳ್ಳ ತಂದೆ. ಆಮೆನ್.